ವಿನಯ್ ಹಣ್ಣು ತರಕಾರಿ ಖರೀದಿಸಲು ಮತ್ತು ತನ್ನ ಅಣ್ಣನ ಮಕ್ಕಳಿಗೆ ಸ್ಕೂಲ್ ಶೂ ಖರೀದಿಸಲು ಮಾರ್ಕೆಟ್ಗೆ ಬಂದಿದ್ದನು. ಆದರೆ ಮಾರ್ಕೆಟ್ನಲ್ಲಿ ತನ್ನ ಹೆಂಡತಿ ತರಕಾರಿ ಮಾರುತ್ತಿರುವುದನ್ನು ನೋಡಿ ಅವನು ಬೆಚ್ಚಿಬಿದ್ದನು. ನಯನ ರಸ್ತೆಯ ಬದಿಯ ನೆಲದಲ್ಲಿ ಅಲ್ಪ ಸ್ವಲ್ಪ ತರಕಾರಿಗಳ ಸಣ್ಣ ಸಣ್ಣ ಗುಡ್ಡೆಗಳನ್ನು ಹಾಕಿಕೊಂಡಿದ್ದಳು. ಅವಳು ತುಂಬ ಆಯಾಸದಿಂದ ತರಕಾರಿ ಕೊಳ್ಳುವವರು ಬರುವುದನ್ನು ಕಾಯುತ್ತಿದ್ದಳು. ಅವನು ಮನದಲ್ಲೇ ನಗುತ್ತಾ ನೆನೆಸಿಕೊಂಡ, ನಿನಗಿಂತಲೂ 100 ಪಟ್ಟು ಒಳ್ಳೆಯ ಗಂಡ ನನಗೆ ಸಿಗುತ್ತಾನೆ ಎಂದು ಆಗ ಅಂದಿದ್ದಳು. ಆದರೆ ಇವಳಿಗಂತೂ ಈಗ ಸೋಮಾರಿಯ ಗಂಡ ಸಿಕ್ಕಿರಬೇಕು. ಹಾಗಾಗಿ ತನ್ನ ಹೆಂಡತಿಯಿಂದ ತರಕಾರಿ ಮಾರಾಟ ಮಾಡಿಸುತ್ತಿದ್ದಾನೆ. ಬೇಡ ಬೇಡವೆಂದರೂ ವಿನಯ್ ನಯನಾಳ ಬಳಿ ಬಂದ. ಅಲ್ಲಿ ನಯನ ತರಕಾರಿಗಳನ್ನು ಮಾರಾಟ ಮಾಡುತ್ತಿದ್ದಳು. ತಕ್ಷಣ ವಿನಯ್ ಯಾರಿಗೂ ಗೊತ್ತಾಗಬಾರದು ಎಂದು ತನ್ನ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡ. ಹೇಗಿದ್ದರೂ ಅವನು ಈ 10 ವರ್ಷದಲ್ಲಿ ತುಂಬ ಬದಲಾಗಿದ್ದನು. ಸ್ವಲ್ಪ ದಪ್ಪ ಕೂಡ ಆಗಿದ್ದನು. ಅವನ ಮುಖದ ಮೇಲಿನ ಚರ್ಮ ಹೊಳೆಯುವಂತೆ ಕಾಣುತ್ತಿತ್ತು. ಅವನು ಆ ಕಡೆ ತಿರುಗಿಕೊಂಡಿದ್ದರಿಂದ ಅವನು ದೊಡ್ಡ ಸಾಹೇಬ್ನಂತೆ ಕಾಣುತ್ತಿದ್ದನು ಮತ್ತು ಮುಖದ ಮೇಲೆ ಬಟ್ಟೆಗಳನ್ನು ಸುತ್ತಿರುವುದರಿಂದ ಅವನನ್ನು ಗುರುತು ಹಿಡಿಯುವುದು ತುಂಬ ಕಷ್ಟವಾಗುತ್ತಿತ್ತು. ಹತ್ತಿರ ಬಂದು ನೋಡಿದಾಗ ನಯನಾಳ ಬಳಿ ಸ್ವಲ್ಪ ತರಕಾರಿಗಳು ಇದ್ದವು. ಆ ತರಕಾರಿಗಳೆಲ್ಲ ಬಿಸಿಲಿಗೆ ಒಣಗಿದಂತೆ ಕಾಣುತ್ತಿದ್ದವು. ಕೇವಲ ಸ್ವಲ್ಪ ಈರುಳ್ಳಿ ಚೆನ್ನಾಗಿದ್ದವು. ಒಂದು ಬುಟ್ಟಿಯಲ್ಲಿ ಸಪೋಟ ಹಣ್ಣುಗಳಿದ್ದವು. ಅದು ಅಷ್ಟೊಂದು ಸರಿಯಾಗಿ ಕಾಣ್ತಿರ್ಲಿಲ್ಲ, ಯಾಕೆಂದರೆ ಅದು ಒಣ ಹುಲ್ಲಿನಿಂದ ಮುಚ್ಚಿಕೊಂಡಿತ್ತು. ಕೆಲವೊಂದು ಸೊಪ್ಪುಗಳು, ಹಸಿಮೆಣಸಿನಕಾಯಿ, ಕ್ಯಾಬೇಜ್, ಹೂಕೋಸ್ ಹೀಗೆ ಸ್ವಲ್ಪ ತರಹದ ತರಕಾರಿಗಳಿದ್ದವು. ಆದರೆ ಎಲ್ಲವೂ ಅಷ್ಟೊಂದು ಫ್ರೆಶ್ ಆಗಿ ಕಾಣ್ತಿರ್ಲಿಲ್ಲ. ಬಿಸಿಲಿಗೆ ಬಾಡಿದಂತೆ ಕಾಣುತ್ತಿದ್ದವು. ನೆಲದ ಮೇಲೆ ಚಾಪೆಯನ್ನು ಹಾಕಿ ಅದರ ಮೇಲೆ ತರಕಾರಿಗಳ ಚಿಕ್ಕ ಚಿಕ್ಕ ಗುಡ್ಡೆಗಳನ್ನು ಮಾಡಿ ಅದನ್ನೇ ಒಂದು ಚಿಕ್ಕ ಅಂಗಡಿಯನ್ನಾಗಿ ಮಾಡಿಕೊಂಡು ನಯನ ತರಕಾರಿಗಳನ್ನು ಮಾರುತ್ತಿದ್ದಳು. ವಿನಯ್ ಅವಳನ್ನು ಸರಿಯಾಗಿ ಗಮನಿಸಿದಾಗ ಅವಳು ತುಂಬ ಸೊರಗಿ ಹೋಗಿದ್ದಳು ಮತ್ತು ಸಣ್ಣಗಾಗಿದ್ದಳು. ಮುಖದ ಮೇಲೆ ಸ್ವಲ್ಪವೂ ಕಳೆ ಇರಲಿಲ್ಲ. ಅವಳ ಬಣ್ಣ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿತು. ವಿನಯ್ ಒಮ್ಮೆ ಅವಳನ್ನು ನೋಡಿದಾಗ ಸಂಶಯವಿತ್ತು, ಇವಳು ನಯನಾಳ ಅಥವಾ ಬೇರೆ ಮಹಿಳೆಯಾ ಎಂದು. ಆದರೆ ಅವಳ ಹಣೆಯ ಮೇಲೆ ದೊಡ್ಡ ಕಪ್ಪು ಮಚ್ಚೆ ನೋಡಿ ಅವಳು ನಯನ ಎಂದು ಸರಿಯಾಗಿ ಗುರುತಿಸಿದ. ಇವನು ಅಂಗಡಿಯ ಬಳಿ ಹೋಗುತ್ತಿದ್ದಂತೆ ನಯನ ಉತ್ಸಾಹದ ಕಣ್ಣುಗಳಿಂದ ವಿನಯ್ನ ಕಡೆಗೆ ನೋಡಿದಳು ಮತ್ತು ಹೇಳಿದಳು, ಬನ್ನಿ ಸಾಹೇಬ್ರೆ, ನಿಮಗೆ ಏನು ಬೇಕು ಎಂದಾಗ ಅವಳ ಪಕ್ಕದಲ್ಲಿ ತರಕಾರಿ ಮಾರುತ್ತಿದ್ದ ಮಹಿಳೆ ಒಬ್ಬಳು ಹೇಳಿದಳು, ಸಾಹೇಬ್ರೆ, ಅವಳ ಬಳಿ ಇರುವ ತರಕಾರಿಗಳೆಲ್ಲವೂ ಒಣಗಿ ಹೋಗಿವೆ. ನನ್ನ ಬಳಿ ಫ್ರೆಶ್ ಆಗಿರುವ ತರಕಾರಿ ಇದೆ, ನೀವು ನನ್ನ ಬಳಿ ಬಂದು ತೆಗೆದುಕೊಳ್ಳಿ ಎಂದಾಗ ತಕ್ಷಣ ನಯನ ಅವಸರ ಮಾಡುತ್ತಾ ಹೇಳಿದಳು, ಸಾಹೇಬ್ರೆ, ನೀವೇ ನೋಡಿ, ನನ್ನ ತರಕಾರಿ ಒಣಗಿ ಹೋಗಿಲ್ಲ. ನಾನು ಇಂದು ಬೆಳಿಗ್ಗೆನೆ ಇದನ್ನು ಮಾರ್ಕೆಟ್ನಿಂದ ತಂದಿದ್ದೇನೆ. ಬಿಸಿಲು ಹೆಚ್ಚಾಗಿದ್ದರಿಂದ ಅದು ಸ್ವಲ್ಪ ಬಾಡಿದಂತೆ ಕಾಣಿಸುತ್ತಿದೆ. ನಯನಾಳ ಮುಖದ ಮೇಲೆ ದುಃಖ, ಉದಾಸೀನತೆ ಹಾಗೂ ಅವಳ ಅಸಹಾಯಕತೆಯನ್ನು ನೋಡಿ ಒಮ್ಮೆ ವಿನಯ್ಗೆ ಭಯವಾಯಿತು. ಅಷ್ಟಕ್ಕೂ ವಿನಯ್ ತನ್ನ ಜೀವನದ 5 ವರ್ಷಗಳನ್ನು ಅವಳ ಜೊತೆ ಕಳೆದಿದ್ದ. ಅವರಿಬ್ಬರಿಗೂ ಆ 5 ವರ್ಷಗಳಲ್ಲಿ ಕಳೆದಂತಹ ಸುಮಧುರ ಕ್ಷಣಗಳನ್ನು ವಿನಯ್ ಎಂದಿಗೂ ಕೂಡ ಮರ್ತಿರಲಿಲ್ಲ. ವಿನಯ್ ಏನು ಮಾತನಾಡದೆ ಮಾವಿನ ಹಣ್ಣಿನ ಮೇಲಿನ ಹುಲ್ಲನ್ನು ಸರಿಸುತ್ತಾ ಅವುಗಳನ್ನು ನೋಡುತ್ತಿದ್ದ. ಅವು ಒಳ್ಳೆಯ ಹಣ್ಣುಗಳಾಗಿದ್ದವು. ಹಳೆಯದಾಗಿರುವ ಕಾರಣ ಈ ಹಣ್ಣುಗಳ ಮೇಲೂ ಕೂಡ ಕಪ್ಪು ಚುಕ್ಕೆಗಳು ಬೀಳಲು ಶುರುವಾಗಿದ್ದವು. ಇದ್ದುದರಲ್ಲಿ ಒಳ್ಳೆಯ ಹಣ್ಣುಗಳನ್ನು ಆರಿಸಿ ಹೇಳಿದನು, ಈ ಹಣ್ಣುಗಳಂತೂ ನಿಜವಾಗಿಯೂ ಹಾಳಾಗಿದೆ ಎಂದು ಅವನು ಹೇಳಿದಾಗ ನಯನ ಹೇಳಿದಳು, ಇಲ್ಲ ಸಾಹೇಬ್ರೆ, ಹಾಳಾಗಿಲ್ಲ, ಸ್ವಲ್ಪ ಕಪ್ಪಾದ ಹಾಗೆ ಕಾಣಿಸುತ್ತಿದೆ. ಅದು ಒಳಗಡೆ ಹಾಳಾಗಿಲ್ಲ, ತೆಗೆದುಕೊಳ್ಳಿ ಸಾಹೇಬ್ರೆ, ಸಂಜೆಯ ಸಮಯ ನಿಮಗೆ ಕಮ್ಮಿ ಬೆಲೆಗೆ ಹಾಕಿಕೊಡುತ್ತೇನೆ ಎಂದಳು. ಆಗ ವಿನಯ್ ಅಲ್ಲಿಂದ ಹೋಗುವ ನಾಟಕ ಮಾಡುತ್ತಾ ಹೇಳಿದನು, ನನಗೆ ಗೊತ್ತು, ಇದೆಲ್ಲ ಹಾಳಾಗಿದೆ. ಇದರ ಸಿಪ್ಪೆಯನ್ನು ತೆಗೆದು ನೋಡಿ, ಒಳಗಡೆಯಿಂದ ಕೂಡ ಕಪ್ಪಾಗಿದೆ. ಆಗ ನಯನ ಕೇಳಿಕೊಂಡಳು, ಸಾಹೇಬ್ರೆ, ನೀವು ಒಂದು ಹಣ್ಣನ್ನು ತಿಂದಾದರೂ ನೋಡಿ, ಒಂದು ವೇಳೆ ಹಾಳಾಗಿದೆ ಎಂದರೆ ಇದನ್ನು ನೀವು ತೆಗೆದುಕೊಳ್ಬೇಡಿ. 2 ದಿನಗಳಿಂದ ನನ್ನ ಮಗುವಿಗೆ ಹುಷಾರಿಲ್ಲ, ಆದ್ದರಿಂದ ನನಗೆ ಸರಿಯಾಗಿ ಅಂಗಡಿಯನ್ನು ನಡೆಸಲು ಆಗುತ್ತಿಲ್ಲ. ಮಗುವಿನ ಹೆಸರು ಕೇಳುತ್ತಿದ್ದಂತೆ ವಿನಯ್ ಗಾಬರಿಗೊಂಡನು. ಅವನ ಪ್ರೀತಿಯ ಮಗನ ಮುಖವೇ ಕಣ್ಣ ಮುಂದೆ ಬಂದಿತ್ತು. ಇವಳಿಗೆ ವಿಚ್ಛೇದನ ನೀಡುವಾಗ ಕೊನೆಯ ಬಾರಿ ತನ್ನ ಮಗನ ಮುಖವನ್ನು ನೋಡಿದ್ದ. ಆಗ ಚಿಂಟು 4 ವರ್ಷದವನಾಗಿದ್ದನು. ಈಗ ಅವನಿಗೆ 9 ವರ್ಷ ಆಗಿರಬಹುದು. ನಯನ ಒಂದು ಮಾವಿನ ಹಣ್ಣನ್ನು ಎತ್ತಿಕೊಂಡು ಕಟ್ ಮಾಡಿ ವಿನಯ್ಗೆ ಒಂದು ಪೀಸನ್ನು ನೀಡಿದಳು. ಆದರೆ ವಿನಯ್ ತನ್ನ ಮಗನಿಗೆ ಹುಷಾರಿಲ್ಲ ಎಂದು ತಿಳಿದು ತುಂಬ ಚಿಂತೆಗೊಳಗಾದ. ತಗೊಳ್ಳಿ ಸಾಹೇಬ್ರೆ, ಒಂದು ಪೀಸನ್ನು ತಿಂದು ನೋಡಿ ಎಂದಾಗ ವಿನಯ್ ಅವಸರವಾಗಿ ಹೇಳಿದನು, ಎಲ್ಲ ಹಣ್ಣುಗಳನ್ನು ಪ್ಯಾಕ್ ಮಾಡು. ಆಗ ನಯನ ಅಚ್ಚರಿಗೊಂಡು ಕೇಳಿದಳು, ಎಲ್ಲ ಹಣ್ಣುಗಳನ್ನು ಪ್ಯಾಕ್ ಮಾಡಬೇಕೇ? ಹೌದು, ನಾನೇ ಎಲ್ಲ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತೇನೆ, ಇದನ್ನೆಲ್ಲ ನನಗೆ ಪ್ಯಾಕ್ ಮಾಡಿಕೊಡು ಎಂದರು.
ಆಗ ನಯನ ತುಂಬ ಸಂತೋಷದಿಂದ ಎಲ್ಲ ಹಣ್ಣುಗಳನ್ನು ತೂಕ ಹಾಕಿ ಒಂದು ದೊಡ್ಡ ಕವರ್ನೊಳಗೆ ಹಾಕಿಕೊಟ್ಟಳು. 5 ಕೆಜಿ ಸಪೋಟ, 4 ಕೆಜಿ ಮಾವಿನ ಹಣ್ಣುಗಳನ್ನು ಪ್ರತಿ ಕೆಜಿಗೆ 80ರಂತೆ ಮಾರಾಟ ಮಾಡುತ್ತೇನೆ. ಆದರೆ ನೀವು ಎಲ್ಲ ಹಣ್ಣುಗಳನ್ನು ತೆಗೆದುಕೊಂಡಿದ್ದೀರಿ, ಹಾಗಾಗಿ ನಿಮಗೆ 60 ರೂಪಾಯಿಗೆ ಹಾಕಿಕೊಡುತ್ತೇನೆ ಎಂದು ಅದರ ಎಲ್ಲ ಮೊತ್ತವನ್ನು ಲೆಕ್ಕ ಹಾಕಿ ಹೇಳಿದಳು. ವಿನಯ್ ತನ್ನ ಜೇಬಿನಿಂದ 2,000 ರೂಪಾಯಿ ಅವಳ ಕೈಗೆ ಕೊಟ್ಟ. ಆಗ ಅವಳು, ಸಾಹೇಬ್ರೆ, ನನ್ನ ಬಳಿ ಚಿಲ್ಲರೆ ಇಲ್ಲ, ನಿಮ್ಮ ಬಳಿ ಚಿಲ್ಲರೆ ಇದ್ದರೆ ಕೊಡಿ. ಬೆಳಗ್ಗೆಯಿಂದ ಸರಿಯಾಗಿ ವ್ಯಾಪಾರ ಇಲ್ಲ, ಹಾಗಾಗಿ ನನ್ನ ಬಳಿ ಚಿಲ್ಲರೆ ಕೂಡ ಇಲ್ಲ ಎಂದಳು. ಆಗ ವಿನಯ್, ಚಿಲ್ಲರೆ ಇದ್ದರೂ ಇಲ್ಲ ಎಂದು ಹೇಳಿ, ಪರವಾಗಿಲ್ಲ, ಉಳಿದ ಹಣವನ್ನು ನೀವೇ ಇಟ್ಕೊಳ್ಳಿ ಎಂದು ಹೊರಡುತ್ತಿದ್ದನು. ಆಗ ನಯನ ವಿನಯ್ನನ್ನ ಕೂಗಿ ಕರೆದು, ನೋಡಿ ಸಾಹೇಬ್ರೆ, ನನಗೆ ಯಾರ ಭಿಕ್ಷೆಯೂ ಬೇಡ. ಭಿಕ್ಷೆ ಬೇಡಬಾರದೆಂದೇ ನಾನು ಈ ರೀತಿ ಒಂದು ಚಿಕ್ಕ ಅಂಗಡಿಯನ್ನು ಇಟ್ಟುಕೊಂಡಿದ್ದೇನೆ. ನಿಮ್ಮ ಚಿಲ್ಲರೆಯನ್ನು ವಾಪಸ್ ಕೊಡುತ್ತೇನೆ, ದಯವಿಟ್ಟು ಇಲ್ಲೇ ಇರಿ ಎಂದು ಹೇಳಿ ಪಕ್ಕದಲ್ಲಿದ್ದ ಬೇಕರಿಗೆ ಹೋಗಿ ಚಿಲ್ಲರೆ ತಂದುಕೊಟ್ಟಳು. ಆಗ ವಿನಯ್ ಕೇಳಿದ, ನಿನ್ನ ಪತಿ ಏನು ಕೆಲಸ ಮಾಡುತ್ತಿದ್ದಾನೆ ಎಂದಾಗ ನಯನ ಅವನ ಚಿಲ್ಲರೆ ಹಣವನ್ನು ಅವನ ಕೈಗೆ ಇಟ್ಟು, ಸಾಹೇಬ್ರೆ, 5 ವರ್ಷದ ಹಿಂದೆ ನನಗೂ ನನ್ನ ಗಂಡನಿಗೂ ಡೈವರ್ಸ್ ಆಗಿದೆ ಎಂದು ಹೇಳಿದಳು. ಆಗ ವಿನಯ್, ನಿನ್ನಂಥ ಪ್ರಾಮಾಣಿಕ ಹೆಂಡತಿಗೆ ಅವಶ್ಯವಾಗಿ ನಿನ್ನ ಗಂಡನಿಂದ ಅನ್ಯಾಯವಾಗಿರಬೇಕು ಅಲ್ಲವೇ ಎಂದು ಕೇಳಿದಾಗ ನಯನ ಹೇಳಿದಳು, ಇಲ್ಲ ಸಾಹೇಬ್ರೆ, ನನ್ನ ಗಂಡ ಒಳ್ಳೆಯವನಾಗಿದ್ದ, ಆದರೆ ನನ್ನ ಟೈಮ್ ಚೆನ್ನಾಗಿಲ್ಲ ಎಂದು ಹೇಳಿದಾಗ ವಿನಯ್ಗೆ ಅಲ್ಲಿ ನಿಲ್ಲಲು ಕೂಡ ಸಾಧ್ಯವಾಗಲಿಲ್ಲ. ಬೇಗ ಅವನು ತನ್ನ ಗಾಡಿಯ ಕಡೆ ಹೋಗಿ ಗಾಡಿಯಲ್ಲಿ ಕುಳಿತುಕೊಂಡು ನಯನಾಳ ಕಡೆ ತಿರುಗಿ ನೋಡಿದಾಗ ಅವಳು ತನ್ನ ಅಂಗಡಿಯನ್ನು ಬಂದ್ ಮಾಡಲು ಶುರು ಮಾಡಿದಳು. ಬಹುಶಃ ಇಂದು ಅವಳ ಕೂಲಿ ಅವಳಿಗೆ ದೊರೆತಿತ್ತು. ರಾತ್ರಿ ಕತ್ತಲೆಯಾಗುವುದರೊಳಗೆ ಅವಳು ಮನೆಗೆ ಹೋಗುತ್ತಿದ್ದಳು. ವಿನಯ್ ಅವಳನ್ನು ಫಾಲೋ ಮಾಡಬೇಕೆಂದು ಅಂದುಕೊಂಡನು. ನಯನ ಎಲ್ಲಿದ್ದಾಳೆ ಎಂದು ಕಂಡುಹಿಡಿಯಬೇಕಾಗಿತ್ತು. ಅವನಿಗೆ ಅದರ ಜೊತೆ ತನ್ನ ಮಗನನ್ನು ನೋಡುವ ಆಸೆ ಕೂಡ ಆಗಿತ್ತು. ಆದ್ದರಿಂದ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಉಂಟಾಗಿತ್ತು. ನಯನ ವಿಚ್ಛೇದನ ತೆಗೆದುಕೊಂಡು ಇಲ್ಲಿಯವರೆಗೆ ಬೇರೆ ಯಾರನ್ನು ಮದುವೆ ಮಾಡಿಕೊಂಡಿರಲಿಲ್ಲ. ಇದು ಕೂಡ ಅವನ ಮನಸ್ಸನ್ನು ಚುಚ್ಚುತ್ತಿತ್ತು. ಈಗ ನಯನ ಉಳಿದ ಎಲ್ಲ ತರಕಾರಿಗಳನ್ನು ಮೂಟೆ ಕಟ್ಟಿಕೊಂಡು ಹೊರಟಳು. ವಿನಯ್ ಗಾಡಿಯಿಂದ ಅವಳ ಹಿಂದೆ ನಡೆದುಕೊಂಡೇ ಹೊರಟನು. ವಿನಯ್ ನಯನಾಳಿಂದ ತುಂಬ ಅಂತರವನ್ನು ಕಾಪಾಡಿಕೊಂಡು ಹೋಗುತ್ತಿದ್ದನು. ಆದ್ದರಿಂದ ನಯನಾಳಿಗೆ ವಿನಯ್ ಫಾಲೋ ಮಾಡುತ್ತಿರುವುದು ತಿಳಿಯಲಿಲ್ಲ. ವಿನಯ್ಗೆ ಒಂದೇ ಒಂದು ಪ್ರಶ್ನೆ ಕಾಡುತ್ತಿತ್ತು. ನಯನಾಳ ಊರು ತುಮಕೂರಿನ ಒಂದು ಚಿಕ್ಕ ಹಳ್ಳಿಯಾಗಿತ್ತು. ಆದರೂ ಕೂಡ ಬೆಂಗಳೂರಿಗೆ ಅವಳು ಹೇಗೆ ಬಂದಳು? ಅವಳ ಮನೆಯಂತೂ ದೂರದ ಒಂದು ಹಳ್ಳಿ. ಅವಳಿಗೆ ಒಬ್ಬ ಅಣ್ಣ ಇದ್ದಾನೆ. ಆದರೂ ಅವನು ತನ್ನ ತಂಗಿಯನ್ನು ಒಬ್ಬಂಟಿಯಾಗಿ ಹೇಗೆ ಬಿಟ್ಟನು? ವಿನಯ್ಗೆ ನಯನ ಹೇಳಿದ ಉತ್ತರದಿಂದ ಸ್ವಲ್ಪ ಸಮಾಧಾನವಾಗಿತ್ತು. ಸಾಹೇಬ್ರೆ, ನನ್ನ ಗಂಡ ಚೆನ್ನಾಗಿದ್ದನು, ಆದರೆ ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಎಂದು. ಅಂದರೆ ಇದರ ಅರ್ಥ ನಯನ ಇಂದಿಗೂ ತನ್ನ ಗಂಡ ಕೆಟ್ಟವನೆಂದು ಅಂದುಕೊಂಡಿರಲಿಲ್ಲ. ಅದನ್ನೆಲ್ಲ ನೆನೆಸಿಕೊಂಡು ವಿನಯ್ ಕಣ್ಣು ತುಂಬಿ ಬಂದವು. ಆಕಸ್ಮಿಕವಾಗಿ ಒಂದು ರಾತ್ರಿಯ ಘಟನೆ ಅವನಿಗೆ ನೆನಪಾಯಿತು. ಒಂದು ರಾತ್ರಿ ನಯನ ವಿನಯ್ನಲ್ಲಿ ಹೇಳಿದಳು, ನೀವು ಕೇವಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳಿ, ಬೇರೆ ಏನೇ ಆದರೂ ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ ಎಂದು. ಆದರೆ ವಿನಯ್ಗೆ ಅವಳ ಸ್ವಾಭಿಮಾನದ ರಕ್ಷಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ವಿನಯ್ನ ಮುಂದೆ ಅವನ ಅತ್ತಿಗೆ ನಯನಾಳನ್ನು ತುಂಬ ಅವಮಾನ ಮಾಡುತ್ತಿದ್ದಳು. ಮಗುವಿಗೂ ಆಗಾಗ ಸುಮ್ಮನೆ ಬೈತಿದ್ಲು. ಆದರೂ ವಿನಯ್ ಸುಮ್ಮನೆ ಎಲ್ಲವನ್ನ ನಿಂತುಕೊಂಡು ಕೇಳುತ್ತಿದ್ದನು. ನಯನ ಸ್ವಾಭಿಮಾನಿಯಾಗಿದ್ದಳು. ಯಾವುದೇ ತಪ್ಪಿಲ್ಲದೆ ಯಾರಿಗೂ ತಲೆ ತಗ್ಗಿಸುವುದು ಅವಳಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವಳು ತವರಿಗೆ ಹೊರಟು ಬಂದಳು. ಇದಾದ್ಮೇಲೆ ವಿನಯ್ ಅಣ್ಣ ಅತ್ತಿಗೆ ಮಾತನ್ನ ಕೇಳಿ ಅವಳಿಗೆ ಡೈವರ್ಸ್ ನೋಟಿಸನ್ನು ಕಳಿಸಿದ. ಅವನ ಮತ್ತೊಂದು ತಪ್ಪೇನಾಗಿತ್ತು ಎಂದರೆ ಅವನು ನಯನಾಳೊಂದಿಗೆ ಸಂಬಂಧವನ್ನು ಕಡಿದುಕೊಂಡನು. ವಿನಯ್ ಅಣ್ಣ ಅತ್ತಿಗೆಗೆ ತುಂಬ ಗೌರವವನ್ನು ನೀಡುತ್ತಿದ್ದ. ಆದ್ದರಿಂದ ಹೆಂಡತಿಗಿಂತಲೂ ಹೆಚ್ಚಾಗಿ ತನ್ನ ಅತ್ತಿಗೆಯನ್ನು ನಂಬುತ್ತಿದ್ದ ಮತ್ತು ಅವಳ ಮಾತನ್ನು ಕೇಳುತ್ತಿದ್ದ. ನಯನಾಳ ಜೊತೆಗಿದ್ದ ಅವನ ಜೀವನದ 3 ವರ್ಷಗಳು ತುಂಬ ಚೆನ್ನಾಗಿ ಇದ್ದವು. 4 ವರ್ಷಗಳ ನಂತರ ಮನೆಯಲ್ಲಿ ಕಲಹವಾಗತೊಡಗಿತು. ಅತ್ತಿಗೆ ಯಾವುದಾದರೂ ನೆಪ ಹೇಳಿ ಚಿಂಟಿಗೆ ಹೊಡೆಯುತ್ತಿದ್ದಳು. ಇದು ನಯನಾಳಿಗೆ ಇಷ್ಟವಾಗ್ತಿರಲಿಲ್ಲ. ನಯನ ಇದಕ್ಕೆ ವಿರೋಧ ಮಾಡುತ್ತಿದ್ದಳು. ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಜಗಳವಾಗತೊಡಗಿತು. ನಯನ ಬೇರೆಯಾಗಿ ಇರಲು ವಿನಯ್ನ ಮೇಲೆ ಒತ್ತಡ ಹೇರಿದಳು. ಆದರೆ ವಿನಯ್ಗೆ ಅದು ಇಷ್ಟ ಇರಲಿಲ್ಲ. ಅವನು ತನ್ನ ಅಣ್ಣ ಅತ್ತಿಗೆಯನ್ನ ಬಿಟ್ಟು ಹೊರಗೆ ಹೋಗಿ ಜೀವನ ಮಾಡಲು ಒಪ್ಪಲಿಲ್ಲ. ಅವನ ಅಣ್ಣ ಅತ್ತಿಗೆಗೂ ಕೂಡ ಅವರ ಪೂರ್ವಜರ ಅಂಗಡಿ ಒಂದು ಭಾಗವಾಗುವುದು ಬೇಕಿರಲಿಲ್ಲ. ಅವರು ಒಬ್ಬರೇ ಎಲ್ಲವನ್ನ ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ವಿನಯ್ ತನ್ನ ಅಣ್ಣನೊಂದಿಗೆ ಅಂಗಡಿಯಲ್ಲಿ ಅವನ ಸರಿಸಮನಾಗಿ ಕೆಲಸ ಮಾಡುತ್ತಿದ್ದ. ಆದರೆ ವಿನಯ್ಗಾಗಿ ಅಥವಾ ನಯನಾಳಿಗಾಗಿ ಹಣ ಬೇಕೆಂದರೆ ಅವನ ಅತ್ತಿಗೆಯಲ್ಲಿ ಕೇಳಿ ತೆಗೆದುಕೊಳ್ಳಬೇಕಾಗಿತ್ತು. ಇದು ನಯನಾಳಿಗೆ ಇಷ್ಟವಾಗ್ತಿರಲಿಲ್ಲ ಎಂದು ನೆನೆಸಿಕೊಂಡನು. ಈಗ ನಯನ ಮೆಡಿಕಲ್ನಲ್ಲಿ ಕೆಲವೊಂದು ಮೆಡಿಷನ್ಗಳನ್ನು ಖರೀದಿ ಮಾಡಿದಳು. ನಂತರ ಅವಳು ಒಂದು ಬೀದಿಯಲ್ಲಿ ಹೊರಟು ಹೋದಳು.
ವಿನಯ್ ಅವಳು ಹೋದ ದಾರಿಯಲ್ಲಿ ನಯನಾಳನ್ನ ಹಿಂಬಾಲಿಸಿದನು. ಹೀಗೆ ನಡೆಯುತ್ತಾ ಅವರು ಬೀದಿಯ ಹೊರಗಿನ ಒಂದು ಚಿಕ್ಕ ಬೀದಿಗೆ ಬಂದರು. ಸ್ವಲ್ಪ ದೂರ ನಡೆದ ನಂತರ ಅವಳು ಒಂದು ಹಳೆಯ ಚಿಕ್ಕ ಮನೆಯೊಳಗೆ ಪ್ರವೇಶ ಮಾಡಿದಳು. ಆ ಮನೆಯ ಹೊರಗಡೆ 2 ಕಾಟ್ಗಳನ್ನು ಹಾಕಲಾಗಿತ್ತು. ಒಂದು ಕಾಟ್ನಲ್ಲಿ ಚಿಂಟು ಕುಳಿತುಕೊಂಡಿದ್ದ, ಇನ್ನೊಂದು ಕಾಟ್ ಮೇಲೆ ವಯಸ್ಸಾದ ಒಂದು ಅಜ್ಜಿ ಕುಳಿತಿದ್ದರು. ನಯನಾಳನ್ನ ನೋಡಿದ ತಕ್ಷಣ ಆ ಅಜ್ಜಿ ಎದ್ದು ನಿಂತರು. ಅವಳನ್ನ ಸರಿಯಾಗಿ ನೋಡಿದಾಗ ವಿನಯ್ ಕೂಡ ಆ ವಯಸ್ಸಾದ ಅಜ್ಜಿಯನ್ನ ಗುರುತು ಹಿಡಿದಿದ್ದ. ಅವರು ನಯನಾಳ ಅಮ್ಮನಾಗಿದ್ದರು. ಚಿಂಟು ಕೂಡ ಎದ್ದು ನಿಂತಿದ್ದನು. ಮೊದಲಿಗಿಂತಲೂ ಅವನು ಈಗ ಸ್ವಲ್ಪ ಬೆಳೆದಿದ್ದನು, ಆದರೆ ತುಂಬ ಸಣ್ಣಗಾಗಿದ್ದನು. ಅವನನ್ನ ನೋಡಿದ ತಕ್ಷಣ ವಿನಯ್ ಕರುಳು ಕಿವಿಚಿದಂತೆ ಆಯಿತು. ಆಗ ಅವನಿಗೆ ಅನಿಸ್ತಿತ್ತು, ನಾನು ಈಗಲೇ ಹೋಗಿ ಅವನನ್ನ ತಬ್ಬಿ ಮುದ್ದಾಡಬೇಕು ಎಂದು. ಆದರೆ ವಿನಯ್ ಚಿಂತೆ ಮಾಡುತ್ತಾ ತುಂಬ ಹೊತ್ತಿನವರೆಗೆ ತನ್ನ ಮಗ ಚಿಂಟುವನ್ನೇ ನೋಡತೊಡಗಿದನು. ಅವನ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು. ಅವನು ಎಷ್ಟೇ ಇಷ್ಟಪಟ್ಟರೂ ಕೂಡ ಅಲ್ಲಿಗೆ ಹೋಗಲು ಮನಸ್ಸಾಗಲಿಲ್ಲ. ಅವನು ಬೇಗ ಅಲ್ಲಿಂದ ಮರಳಿ ವಾಪಸ್ ಬಂದನು. ಈಗ ವಿನಯ್ಗೆ ತನ್ನ ಅತ್ತಿಗೆ ಮೇಲೆ ತುಂಬ ಕೋಪ ಬಂದಿತ್ತು. ಅವಳು ತನ್ನ ಸುಂದರವಾದ ಸಂಸಾರವನ್ನ ಹಾಳು ಮಾಡಿದ್ದಳು. ವಿನಯ್ಗೆ ವಿಚ್ಛೇದನವಾಗುವಾಗ ಅತ್ತಿಗೆ ಹೇಳಿದಳು, ಆದಷ್ಟು ಬೇಗ ನಿನಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದಳು. ಆದರೆ ಈಗ 5 ವರ್ಷವಾಗಿದೆ. ಇಲ್ಲಿಯವರೆಗೆ ಅತ್ತಿಗೆ ಏನನ್ನೂ ಮಾಡಿಲ್ಲ. ಇಲ್ಲಿಯವರೆಗೆ ವಿನಯ್ ಮದುವೆಯಾಗದೆ ಹಾಗೇ ಇದ್ದನು. ಬೆಂಗಳೂರಿನಲ್ಲೂ ಕೂಡ ಅವನು ಈಗ ಒಬ್ಬಂಟಿಯಾಗಿದ್ದಾನೆ. ಇಲ್ಲಿ ಅವನ ಅಣ್ಣ ಒಂದು ಅಂಗಡಿಯನ್ನ ಮತ್ತು ಅರ್ಧ ಸೈಟಿನ ಒಂದು ಮನೆಯನ್ನ ಖರೀದಿ ಮಾಡಿ ವಿನಯ್ಗೆ ಕೊಟ್ಟಿದ್ದನು. ಏಕೆಂದರೆ ತಮ್ಮ ಬಿಸಿನೆಸ್ ಅನ್ನ ಇನ್ನೂ ದೊಡ್ಡದಾಗಿ ಅವನು ಬೆಳೆಸಲಿ ಎಂದು. ಈ ಅಂಗಡಿಯನ್ನ ವಿನಯ್ ಒಬ್ಬನೇ ನಡೆಸುತ್ತಿದ್ದ. ಮನೆ ಕೂಡ ಅಂಗಡಿಯ ಪಕ್ಕದಲ್ಲಿ ಇತ್ತು. ವಿನಯ್ ಒಬ್ಬನೇ ಇರುತ್ತಿದ್ದ. ಅವನ ಅಣ್ಣ ಅತ್ತಿಗೆ ಕೂಡ ಪುನಃ ಮದುವೆ ಮಾಡದೆ ವಿನಯ್ ಏಕಾಂಗಿ ಆಗಿರುವಂತೆ ನೋಡಿಕೊಂಡರು. ಅವನು ಮುಂದೆಯೂ ಕೂಡ ಮದುವೆಯಾಗದಿರುವಂತೆ ನೋಡಿಕೊಳ್ಳಬೇಕೆಂದುಕೊಂಡರು. ಏಕೆಂದರೆ ಮುಂದೆ ಅವನು ಭಾಗದ ಆಸ್ತಿಯನ್ನ ಕೇಳಬಾರದು ಮತ್ತು ಜೀವನ ಪೂರ್ತಿ ಹಣ ಸಂಪಾದಿಸಿ ತಮಗೆ ನೀಡುತ್ತಿರಬೇಕೆಂಬುದು ಅವರ ಆಸೆಯಾಗಿತ್ತು. ವಿನಯ್ ಅಣ್ಣ ಪ್ರತಿ ವಾರವೂ ಅಂಗಡಿಗೆ ಬರುತ್ತಿದ್ದ. ಬಂದು ಎಲ್ಲ ಉಳಿತಾಯದ ಹಣವನ್ನ ಲೆಕ್ಕ ಮಾಡಿ ತೆಗೆದುಕೊಂಡು ಹೋಗುತ್ತಿದ್ದರು. ಆದರೆ ಸತ್ಯಕ್ಕೆ ಸಾವಿಲ್ಲ ಎಂಬಂತೆ ಸತ್ಯ ಯಾವತ್ತಾದರೂ ನಮ್ಮ ಕಣ್ಣ ಮುಂದೆ ಬರಲೇಬೇಕು. ಭಗವಂತನ ಕೃಪೆಯಿಂದ ಇಬ್ಬರು ಡಿವೋರ್ಸ್ ಆಗಿರುವ ಪತಿ ಪತ್ನಿಯರು ಒಂದೇ ಸಿಟಿಯಲ್ಲಿ ಉಳಿಯಲು ಬಂದರು ಮತ್ತು ಒಬ್ಬರಿಗೊಬ್ಬರು ಭೇಟಿ ಕೂಡ ಆದರು. ಆದರೆ ಇಲ್ಲಿಯವರೆಗೆ ನಯನ ಕೂಡ ಮತ್ತೊಂದು ಮದುವೆಯನ್ನ ಮಾಡಿಕೊಂಡಿರಲಿಲ್ಲ. ಪ್ರತಿದಿನ ಸಂಜೆ ವಿನಯ್ ನಯನಾಳ ಅಂಗಡಿಗೆ ಭೇಟಿ ನೀಡುತ್ತಿದ್ದ. ಅವನು ಮುಖಕ್ಕೆ ಬಟ್ಟೆಯನ್ನ ಕಟ್ಟಿಕೊಂಡೇ ನಯನಾಳ ಅಂಗಡಿಯ ಬಳಿ ಹೋಗುತ್ತಿದ್ದ ಮತ್ತು ತುಂಬ ತರಕಾರಿ ಹಾಗೂ ಹಣ್ಣುಗಳನ್ನು ಖರೀದಿಸಿಕೊಂಡು ಬರುತ್ತಿದ್ದ. ಏಕೆಂದರೆ ಅವಳು ತನ್ನ ಮಗನನ್ನ ಚೆನ್ನಾಗಿ ನೋಡಿಕೊಳ್ಳಲಿ ಎಂದು ಹಾಗೆ ಮಾಡುತ್ತಿದ್ದ. ಅವನು ಇದರ ಬಗ್ಗೆ ತುಂಬ ಯೋಚಿಸುತ್ತಿದ್ದ. ನಯನಾಳ ಮುಂದೆ ಇಂತಹ ನಿಜವಾದ ಮುಖವನ್ನು ತೋರಿಸಲು ಅವನಿಗೆ ಧೈರ್ಯ ಬರಲಿಲ್ಲ. ಅವನು ಎಷ್ಟು ತರಕಾರಿಗಳನ್ನು ಹಣ್ಣುಗಳನ್ನು ಖರೀದಿಸಿಕೊಂಡು ತರುತ್ತಿದ್ದನೋ ಅದರಲ್ಲಿ ತನಗಾಗುವಷ್ಟು ಮಾತ್ರ ಇಟ್ಟುಕೊಂಡು ಉಳಿದ ತರಕಾರಿಗಳನ್ನು ಆ ಸಿಟಿಯಲ್ಲಿ ಚಿಕ್ಕ ಚಿಕ್ಕ ಶೆಡ್ಗಳನ್ನು ಹಾಕಿಕೊಂಡು ಬದುಕುತ್ತಿದ್ದ ಬಡವರಿಗೆ ನೀಡುತ್ತಿದ್ದ. ಕೆಲವು ದಿನಗಳ ನಂತರ ವಿನಯ್ನ ಅಣ್ಣ ಲೆಕ್ಕಾಚಾರ ಮಾಡಿಕೊಂಡು ಹೋಗಲು ಅಂಗಡಿಗೆ ಬಂದರು. ಆಗ ಅವನು ಲೆಕ್ಕಾಚಾರ ಮಾಡಿದ ನಂತರ ಕೇಳಿದ, ಲಾಭ ಬಂದಿರುವ ಹಣವೆಲ್ಲ ಎಲ್ಲಿ ಹೋಯಿತು ಎಂದು. ಆಗ ವಿನಯ್ ಹೇಳಿದ, ನಾನು ಖರ್ಚು ಮಾಡಿದ್ದೇನೆ. ವಿನಯ್ ಧೈರ್ಯ ತಂದುಕೊಂಡು ಹೇಳಿದ, ನನಗೆ ಈಗ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು, ಹಾಗಾಗಿ ಆ ಹಣವನ್ನು ನಾನು ಖರ್ಚು ಮಾಡಿದ್ದೇನೆ. ಆಗ ಅವನ ಅಣ್ಣ ಸಿಟ್ಟಾಗಿ, ಇಂದಿನವರೆಗೂ ನೀನು ಇಷ್ಟೊಂದು ಹಣವನ್ನು ಎಂದಿಗೂ ಖರ್ಚು ಮಾಡಿಲ್ಲ, ಈಗ ಇದ್ದಕ್ಕಿದ್ದಂತೆ ನಿನ್ನೊಳಗೆ ಅಂತಹ ಯಾವ ಆಸೆ ಹುಟ್ಟಿಕೊಂಡಿದೆ? ಆಗ ವಿನಯ್ ಹೇಳಿದ್ದ, ಅಣ್ಣ ನೀನೇಕೆ ಸಿಟ್ಟಾಗುತ್ತಿದ್ದೀಯಾ? ನಾನು ಕೂಡ ನಿನ್ನ ಹಾಗೆ ಕಷ್ಟಪಟ್ಟು ಹಣ ಸಂಪಾದಿಸುತ್ತಿದ್ದೇನೆ. ಆದ್ದರಿಂದ ನನಗೂ ಖರ್ಚು ಮಾಡುವ ಹಕ್ಕಿದೆ ಮತ್ತು ಅವಶ್ಯಕತೆಗಳು ಇವೆ ಎಂದಾಗ ನನ್ನ ಮುಂದೆ ನಿನ್ನ ನಾಲಿಗೆಯನ್ನು ದೊಡ್ಡದಾಗಿ ಮಾಡುತ್ತಿದ್ದೀಯಾ ಎಂದು ಅಣ್ಣ ಕೇಳಿದ. ವಿನಯ್ ಸಮಾಧಾನವಾಗಿ ಹೇಳಿದನು, ನಾನು ನಾಲಿಗೆಯನ್ನು ದೊಡ್ಡದು ಮಾಡುತ್ತಿಲ್ಲ, ಸಮಾಧಾನವಾಗಿ ಒಂದು ಮಾತು ಹೇಳುತ್ತಿದ್ದೇನೆ. ನಾನು ಸಂಪಾದನೆ ಮಾಡುತ್ತಿದ್ದೇನೆ ಎಂದಮೇಲೆ ಖರ್ಚು ಕೂಡ ಮಾಡಬಲ್ಲೆ. ಈ ಮನೆ ಮತ್ತು ಅಂಗಡಿಯನ್ನು ನೀವೇ ನನ್ನ ಹೆಸರಿನಲ್ಲಿ ಖರೀದಿ ಮಾಡಿದ್ದೀರಿ. ಆದ್ದರಿಂದ ಈಗ ಈ ಮನೆ ಮತ್ತು ಈ ಅಂಗಡಿಯನ್ನು ನನಗೆ ಕೊಟ್ಟು ಬಿಡಿ. ನಿಮ್ಮ ಬಳಿ ಪೂರ್ವಜರ ಮನೆ ಮತ್ತು ದೊಡ್ಡ ಅಂಗಡಿ ಇದೆಯಲ್ಲ, ಇದಕ್ಕೆ ಹೋಲಿಸಿದರೆ ಅದರ ಬೆಲೆ ತುಂಬ ಹೆಚ್ಚು. ಪೂರ್ವಜರ ಆಸ್ತಿಯನ್ನೆಲ್ಲ ನೀವೇ ಇಟ್ಟುಕೊಳ್ಳಿ ಮತ್ತು ಈ ಚಿಕ್ಕ ಅಂಗಡಿ ಹಾಗೂ ಮನೆಯನ್ನು ನನಗೆ ಕೊಟ್ಟು ಬಿಡಿ. ಈಗ ನಾನು ಒಬ್ಬನೇ ಇರಲು ಇಷ್ಟಪಡುತ್ತೇನೆ ಎಂದು ಹೇಳಿದಾಗ ಅವರ ಅಣ್ಣ ಹೇಳಿದ, ನೀನು ಇಂತಹ ಮಾತುಗಳನ್ನು ಹೇಳುತ್ತೀಯಾ? ನಾನು ನಿನ್ನನ್ನು ಒಬ್ಬಂಟಿಯಾಗಿ ಹೇಗೆ ಬಿಡಲು ಸಾಧ್ಯ? ಈಗಂತೂ ನಿನ್ನ ಮದುವೆ ಕೂಡ ನಾವು ಮಾಡಬೇಕು, ನಿನ್ನ ಸಂಸಾರವನ್ನ ಪುನಃ ಸರಿ ಮಾಡಬೇಕು. ಆಗ ವಿನಯ್ ಹೇಳಿದ, ಅಣ್ಣ
ಈಗ ನೀವು ನನ್ನ ಮೇಲೆ ಸುಳ್ಳು ಪ್ರೀತಿ ತೋರುವುದನ್ನು ಬಿಟ್ಟು ಬಿಡಿ. ನೀವು ಹಾಗೂ ಅತ್ತಿಗೆ ಸೇರಿ ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡಿದ್ರಿ. ನೀವಿಬ್ಬರು ಸೇರಿ ನನ್ನ ಸುಂದರವಾದ ಕುಟುಂಬವನ್ನು ಹಾಳು ಮಾಡಿದ್ರಿ. ನಾನು ನನ್ನ ಹೆಂಡತಿಯಿಂದ ದೂರವಾಗಿ ಇಂದಿಗೆ 8 ವರ್ಷವಾಯಿತು. ಪುನಃ ನೀವು ನನಗೆ ಮದುವೆ ಮಾಡಿಸುವ ಪ್ರಯತ್ನ ಮಾಡಿದ್ದೀರಾ? ನೀವಿಬ್ಬರು ನನ್ನ ಮದುವೆ ಮಾಡಲು ಬಯಸಲಿಲ್ಲ. ನನ್ನನ್ನು ಕೇವಲ ನಿಮ್ಮ ಮನೆಯ ಕೆಲಸದಾಳಾಗಿ ಇಟ್ಟುಕೊಳ್ಳಬೇಕೆಂದು ಅಂದುಕೊಂಡಿರಿ. ಒಂದು ವೇಳೆ ಅಪ್ಪ ತಾನು ಸಾಯುವ ಮೊದಲು ನನ್ನ ಮದುವೆ ಮಾಡಿಸದೆ ಹೋಗಿದ್ದರೆ ನೀವು ನನಗೆ ಮದುವೆ ಕೂಡ ಮಾಡಿಸ್ತಿರ್ಲಿಲ್ಲ. ನಿಮಗೊಂದು ಫ್ರೀಯಾಗಿ ಒಬ್ಬ ಕೆಲಸದಾಳು ಸಿಕ್ಕಿದ, ಜೊತೆಯಲ್ಲಿ ನನ್ನ ಆಸ್ತಿ ಕೂಡ ನಿಮಗೆ ದೊರೆತಿತ್ತು. ಹಾಗಿದ್ದಾಗ ನೀವೆಲ್ಲಿ ನನ್ನ ಮದುವೆ ಮಾಡುತ್ತೀರಿ? ಈಗ ನಾನೇ ಸ್ವತಃ ನನ್ನ ಮದುವೆ ಮಾಡಿಕೊಳ್ಳುತ್ತೇನೆ. ನೀವಿಬ್ಬರು ನನ್ನಷ್ಟಕ್ಕೆ ನನ್ನನ್ನು ದಯವಿಟ್ಟು ಬಿಟ್ಟು ಬಿಡಿ. ಒಂದು ವೇಳೆ ಇನ್ನೂ ಏನಾದರೂ ನನ್ನ ಬಗ್ಗೆ ಕೆಟ್ಟದನ್ನು ಮಾಡಲು ಯೋಚಿಸಿದರೆ ನಾನು ಊರಿಗೆ ಬಂದು ಅಲ್ಲಿ ಆಸ್ತಿಯನ್ನು ಕೂಡ ಸಮನಾಗಿ ಭಾಗಕ್ಕೆ ಕೇಳುತ್ತೇನೆ. ಈಗ ಅವರ ಅಣ್ಣನಿಗೆ ಗೊತ್ತಾಗಿತ್ತು ತನ್ನ ಎಲ್ಲ ಒಳರಹಸ್ಯ ವಿನಯ್ಗೆ ತಿಳಿದಿದೆ ಎಂದು. ಈಗ ಅವನಿಗಾಗಲಿ ಅವನ ಹೆಂಡತಿಗಾಗಲಿ ವಿನಯ್ನಲ್ಲಿ ಯಾವುದೇ ಬೇಳೆ ಬೇಯಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬುದು ಅರ್ಥವಾಯಿತು. ತೋರಿಕೆಯ ಸಂಬಂಧದ ನಾಟಕಕ್ಕೆ ತೆರೆ ಬಿದ್ದಿತು. ತುಂಬ ಆಸ್ತಿಯನ್ನು ಮಾಡಿ ತನ್ನ ಮಕ್ಕಳ ಹೆಸರಿನಲ್ಲಿ ಬಿಟ್ಟು ಹೋಗಬೇಕೆಂದು ಅಂದುಕೊಂಡಿದ್ದರು. ಆದರೆ ಅವನ ಈ ಕನಸು ಪೂರ್ಣವಾಗಲಿಲ್ಲ. ಅವನ ಅಣ್ಣ ಮರು ಮಾತನಾಡದೆ ಅಲ್ಲಿಂದ ಸುಮ್ಮನೆ ಹೊರಟು ಹೋದ. ವಿನಯ್ ಕೂಡ ಈಗ ತನ್ನ ಅಣ್ಣ ಅತ್ತಿಗೆಯ ಜಾಲದಿಂದ ಹೊರಗುಳಿದಿದ್ದ. ಈಗ ವಿನಯ್ಗೆ ತನ್ನ ಮಗ ಹಾಗೂ ಪತ್ನಿಯ ನೆನಪು ಕಾಡತೊಡಗಿತು. ಆದ್ದರಿಂದ ಅವನು ಮಧ್ಯಾಹ್ನವೇ ನಯನಾಳ ತರಕಾರಿ ಅಂಗಡಿಯ ಕಡೆ ಹೋದ. ಆದರೆ ಇಂದು ನಯನ ಒಳ್ಳೆಯ ಸೀರೆಯನ್ನುಟ್ಟು ಕುಳಿತುಕೊಂಡಿದ್ದಳು. ಅವಳ ಕಣ್ಣಿನಲ್ಲಿ ಮುಖದಲ್ಲಿ ಚಿಂತೆ ಹಾಗೂ ಉದಾಸೀನತೆ ಎದ್ದು ತೋರುತ್ತಿತ್ತು. ವಿನಯ್ ಹತ್ತಿರ ಹೋಗುತ್ತಾ ಕೇಳಿದ, ನಿಮ್ಮ ಮಗ ಹೇಗಿದ್ದಾನೆ? ಆಗ ನಯನ ತನ್ನ ಕಣ್ಣಿನಿಂದ ಅವನನ್ನು ಗುರಾಯಿಸುತ್ತಾ ಹೇಳಿದಳು, ಏಕೆ ಅವನು ನಿಮ್ಮ ಮಗನಲ್ಲವೇ ಎಂದಾಗ ಒಮ್ಮೆಗೆ ವಿನಯ್ ಶಾಕಾದನು. ಆಮೇಲೆ ಆಶ್ಚರ್ಯಗೊಂಡನು. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡರು. ನಯನ ನನ್ನನ್ನು ಹೇಗೆ ಗುರುತಿಸಿದಳು? ನಯನ ವಿನಯ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು, ಪ್ರತಿದಿನ ಮಗನ ಬಗ್ಗೆ ವಿಚಾರಿಸಿ ಅವನ ಆರೋಗ್ಯವನ್ನು ತಿಳಿದುಕೊಳ್ಳಲು ಬರುತ್ತೀಯಾ ಅಂದಮೇಲೆ ಒಮ್ಮೆ ಅವನನ್ನು ಭೇಟಿಯಾಗಿ ಚಿಂಟುವಿನೊಂದಿಗೆ ಏಕೆ ಮಾತನಾಡುವುದಿಲ್ಲ? ಮಗನನ್ನು ಭೇಟಿಯಾಗಬೇಡ ಎಂದು ನಿನ್ನ ಅಣ್ಣ ಅತ್ತಿಗೆ ನಿನಗೆ ಹೇಳಿದ್ದಾರಾ ಏನು? ಅದನ್ನು ಕೇಳಿ ವಿನಯ್ಗೆ ಗಾಬರಿಯಾಯಿತು. ಆಗ ವಿನಯ್ ಹೇಳಿದ, ನಾನು ಅಣ್ಣ ಅತ್ತಿಗೆಯೊಂದಿಗೆ ಎಲ್ಲ ಸಂಬಂಧವನ್ನು ಈಗ ಕಳೆದುಕೊಂಡಿದ್ದೇನೆ ಎಂದು ಹೇಳುತ್ತಾ ತನ್ನ ಮುಖಕ್ಕೆ ಸುತ್ತಿಕೊಂಡಿದ್ದ ಬಟ್ಟೆಯನ್ನು ತೆಗೆದ. ತುಂಬಿದ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ನಯನ, ನನ್ನ ಮಗನನ್ನು ಒಮ್ಮೆ ಭೇಟಿಯಾಗಿ ಮಾತನಾಡಿಸಬೇಕು ಎಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ ಎಂದ. ಆಗ ನಯನ ಹೇಳಿದಳು, ಮಗನನ್ನು ಭೇಟಿಯಾಗಬೇಕೆಂದರೆ ಭೇಟಿಯಾಗು. ನಾನು ಯಾವಾಗ ಬೇಡ ಎಂದು ಹೇಳಿದ್ದೇನೆ? ನನ್ನ ಜೊತೆ ಸಂಬಂಧವನ್ನು ಕಳೆದುಕೊಂಡಿದ್ದೀರಾ ಅಲ್ಲವೇ? ಆದರೆ ಮಗನೊಂದಿಗೆ ಸಂಬಂಧ ಚೆನ್ನಾಗಿ ಇದೆಯಲ್ಲ ಎಂದಾಗ ವಿನಯ್ ಹೇಳಿದ, ನೀನು ನನ್ನನ್ನು ಹೇಗೆ ಕಂಡುಹಿಡಿದೆ? ನಾನು ನಿಮ್ಮ ಹೆಂಡತಿ ಅಲ್ಲವೇ? ನಿಮ್ಮ ಮೈಯ ಆಕಾರ ನೋಡಿ ನಾನು ನಿಮ್ಮನ್ನು ಗುರುತು ಹಿಡಿಯಬಲ್ಲೆ. ಮೊದಲ ದಿನ ನಿಮ್ಮನ್ನು ನಾನು ಸರಿಯಾಗಿ ನೋಡಲು ಆಗಲಿಲ್ಲ. ಆದರೆ ಮಾರನೇ ದಿನ ನಿಮ್ಮನ್ನು ಸರಿಯಾಗಿ ಗುರುತು ಹಿಡಿದೆ. ನೀವು ನನ್ನ ಬಳಿ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಿರುವಾಗ ನಿಮ್ಮ ಕೈಯಲ್ಲಿ ನಮ್ಮ ಮದುವೆಯ ಉಂಗುರವನ್ನು ಗಮನಿಸಿದೆ. ಆಗಲೇ ನನಗೆ ಖಚಿತವಾಯಿತು ನೀವು ನನ್ನ ಪತಿ ಎಂದು. ಮತ್ತೆ ನೀವು ಯಾವಾಗಲೂ ಮಗನ ಬಗ್ಗೆ ಕೇಳುವಾಗ ನಿಮ್ಮ ಕಣ್ಣಿನಲ್ಲಿ ಒಂದು ರೀತಿಯ ನೋವು ಕಾಣಿಸುತ್ತಿತ್ತು. ಇದು ಒಬ್ಬ ತಂದೆಯ ಕಣ್ಣಿನಲ್ಲಿ ಮಾತ್ರ ಕಾಣಿಸುವಂತಹ ನೋವಾಗಿತ್ತು. ನೀವು ನಿಮ್ಮ ಮುಖವನ್ನು ಮುಚ್ಚಿಕೊಂಡಿದ್ದೀರಿ. ಆದರೆ ನಿಮ್ಮ ಮಗನನ್ನು ಭೇಟಿಯಾಗುವ ಆತುರ, ಆಸೆ, ನೋವು ಮಾತ್ರ ನಿಮ್ಮ ಕಣ್ಣಿನಲ್ಲಿ ನಿಮ್ಮಿಂದ ಮುಚ್ಚಿಕೊಳ್ಳಲು ಸಾಧ್ಯವಾಗಿಲ್ಲ. ಮನೆಯ ವಿಳಾಸ ಹೇಳುತ್ತೇನೆ, ನೀವು ಅಲ್ಲಿಗೆ ಹೋಗಿ ನಿಮ್ಮ ಮಗನನ್ನು ಭೇಟಿಯಾಗಿ ನಾನು ಸಂಜೆ ಮನೆಗೆ ಬರುವುದು ಎಂದಳು. ಆಗ ವಿನಯ್ ನಯನಾಳ ಕಡೆ ನೋಡುತ್ತಾ ಹೇಳಿದ, ಬೇಡ, ನೀನು ಕೂಡ ಈಗಲೇ ನನ್ನ ಜೊತೆ ಬಾ. ಆಗ ಮಾತ್ರ ನಾನು ಅವನೊಂದಿಗೆ ಮಾತನಾಡಲು ಸಾಧ್ಯ. ಅವನಿಂದ ನಾನು ದೂರವಾದಾಗ ಅವನು ತುಂಬ ಚಿಕ್ಕವನಾಗಿದ್ದ. ಈಗ ಅವನು ನನ್ನನ್ನು ಗುರುತು ಹಿಡಿಯಲು ಸಾಧ್ಯವಾಗುವುದಿಲ್ಲ. ನಯನಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವಳು ಹೇಳಿದಳು, ಮದುವೆಯ ಫೋಟೋಗಳೆಲ್ಲ ಇನ್ನೂ ನನ್ನ ಬಳಿ ಇವೆ. ಪ್ರತಿದಿನ ನಾನು ನಿಮ್ಮನ್ನು ನನ್ನ ಮಗನಿಗೆ ತೋರಿಸ್ತಾ ಇದ್ದೆ. ಅವನು ನಿಮ್ಮನ್ನು ಮರೆಯಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ನೋಡುತ್ತಿದ್ದಂತೆ ಅವನು ಗುರುತು ಹಿಡಿಯುತ್ತಾನೆ. ಆಗ ವಿನಯ್ ಹೇಳಿದ, ಬೇಡ, ನೀನು ನನ್ನ ಜೊತೆ ಬಾ. ನಾನು ನಿನ್ನ ಮುಂದೆ ಅವನನ್ನು ಭೇಟಿಯಾಗಲು ಬಯಸುತ್ತೇನೆ. ಆಗ ನಯನ ಹೇಳಿದಳು, ಏಕೆ ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತೀರಾ? ಇಂದಿನ ನನ್ನ ವ್ಯಾಪಾರ ಮಾಡುವ ಸಮಯವಾಗಿದೆ. ಒಂದು ವೇಳೆ ನಾನು ನಿಮ್ಮ ಜೊತೆ ಬಂದರೆ ನನ್ನ ಎಲ್ಲ ತರಕಾರಿ ಹಣ್ಣುಗಳು ಹಾಗೆ ಉಳಿಯುತ್ತವೆ. ಆಗ ವಿನಯ್ ಹೇಳಿದ, ನಿನ್ನ ಎಲ್ಲ ತರಕಾರಿಗಳ ಬೆಲೆಯನ್ನು ನಾನು ಕೊಡುತ್ತೇನೆ. ಆದರೆ ನೀನು ನನ್ನ ಜೊತೆ ಬಾ.
ಇಂದಿನಿಂದ ಎಂದಿಗೂ ನಿನಗೆ ತೊಂದರೆ ನೀಡಲು ಬಯಸುವುದಿಲ್ಲ. ಇದನ್ನು ಕೇಳಿ ಅವಳಿಗೆ ಆತಂಕವಾಯಿತು. ನೀವು ಏಕೆ ಬರುವುದಿಲ್ಲ? ನಿಮಗೆ ಮತ್ತೊಂದು ಮದುವೆಯಾಗಿದೆಯೇ? ನಿಮ್ಮ ಹೆಂಡತಿ ಇಲ್ಲಿಗೆ ಬರಲು ಅವಕಾಶ ನೀಡುವುದಿಲ್ಲವೇ? ಇದನ್ನು ಕೇಳುತ್ತಿದ್ದಂತೆ ವಿನಯ್ ಉದಾಸೀನತೆಯಿಂದ ಹೇಳಿದ, ನಾನು ಇನ್ನೊಂದು ಮದುವೆ ಮಾಡಿಕೊಂಡಿಲ್ಲ. ಇದನ್ನು ಕೇಳುತ್ತಿದ್ದಂತೆ ನಯನಾಳಿಗೆ ಸ್ವಲ್ಪ ಸಮಾಧಾನವಾಯಿತು ಮತ್ತು ಅವಳು ವಿನಯ್ನೊಂದಿಗೆ ಮನೆಗೆ ಬರಲು ಒಪ್ಪಿಕೊಂಡಳು. ತನ್ನ ಅಂಗಡಿಯನ್ನ ಪಕ್ಕದ ಮಹಿಳೆಗೆ ನೋಡಿಕೊಳ್ಳಲು ಹೇಳಿ ವಿನಯ್ನೊಂದಿಗೆ ಗಾಡಿಯಲ್ಲಿ ಕುಳಿತು ಅವನ ಜೊತೆ ಮನೆಯ ಕಡೆ ಹೊರಟು ಬಂದಳು. ದಾರಿ ಮಧ್ಯದಲ್ಲಿ ನೀನು ಈ ಸಿಟಿಯಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ನಯನ ಕೇಳಿದಳು. ಆಗ ವಿನಯ್ ತನ್ನ ಎಲ್ಲ ವಿಷಯವನ್ನ ನಯನಾಳಿಗೆ ವಿವರಿಸಿದ. ಇಂದಿನಿಂದ ನಾನು ಇದೇ ಸಿಟಿಯಲ್ಲಿ ಕೊನೆಯವರೆಗೂ ಇರುತ್ತೇನೆ. ಅಣ್ಣ ಅತ್ತಿಗೆಯೊಂದಿಗೆ ಸಂಬಂಧವನ್ನ ಕಡಿದುಕೊಂಡಿದ್ದೇನೆ ಎಂದು ಅವನು ಹೇಳಿದಾಗ ನಯನ ಯೋಚಿಸಿದಳು. ಬಹುಶಃ ಈ ಸಂಬಂಧ ಮೊದಲೇ ಮುರಿದು ಹೋಗಿದ್ದರೆ ನಾವಿಬ್ಬರು ಇಂದು ಜೊತೆಯಾಗಿರುತ್ತಿದ್ದೆವು. ನಮ್ಮಿಬ್ಬರ ನಡುವೆ ಡಿವೋರ್ಸ್ ಆಗುತ್ತಿರಲಿಲ್ಲ. ಆಗ ವಿನಯ್ ಹೇಳಿದ, ನೀನು ಹಳ್ಳಿಯಿಂದ ಇಲ್ಲಿಗೆ ಹೇಗೆ ಬಂದೆ ಎಂದಾಗ ನಯನ ಹೇಳಿದಳು, ನಾನು ನನ್ನ ಅಣ್ಣ ಅತ್ತಿಗೆಯರಿಗೆ ಭಾರವಾಗಿದ್ದೆ. ನಾನು ಮೊದಲು ಅವರ ಮನೆಗೆ ಹೋದಾಗ ಎಲ್ಲವೂ ಸರಿಯಾಗಿತ್ತು. ಆನಂತರ ಎಲ್ಲರೂ ಅವರವರ ಬಣ್ಣಗಳನ್ನು ಕಳಚಿದರು. ಅಣ್ಣ ಮೊದಮೊದಲು ತುಂಬ ಚೆನ್ನಾಗಿಯೇ ಇದ್ದ, ನನಗೆ ಜೊತೆಯಾಗಿಯೂ ನಿಂತಿದ್ದ. ಆನಂತರ ಅದೇನಾಯಿತೋ ಏನೋ, ಅವನು ಕೂಡ ಅತ್ತಿಗೆಯ ಕಡೆ ಸೇರಿ ನನ್ನನ್ನು ಕಡೆಗಾಣಿಸಿದ. ನಿಮಗಂತೂ ನನ್ನ ಬಗ್ಗೆ ಗೊತ್ತೇ ಇದೆ, ನಾನು ಸ್ವಾಭಿಮಾನಿ. ಹಾಗಾಗಿ ನಾನು ಈಗ ಯಾವ ಮನೆಯಲ್ಲಿ ಇದ್ದೇನೋ ಅದು ನನ್ನ ಚಿಕ್ಕಪ್ಪನ ಮನೆಯಾಗಿದೆ. ಚಿಕ್ಕಪ್ಪನ ಪರಿವಾರ ಈಗ ಇಲ್ಲಿ ವಾಸಿಸುತ್ತಿಲ್ಲ. ಅವರು ಈಗ ದುಬೈನಲ್ಲಿದ್ದಾರೆ. ಆದ್ದರಿಂದ ನಾವು ಸಿಟಿಗೆ ಬಂದು ಉಳಿಯಲು ಸಾಧ್ಯವಾಯಿತು. ಹಳೆಯ ಮನೆ ನಾವು ಬಾಡಿಗೆ ಕಟ್ಟಬೇಕಾಗಿಲ್ಲ. ಆದ್ದರಿಂದ ಇಲ್ಲೇ ಇರುತ್ತೇನೆ. ಆಗ ವಿನಯ್ ಹೆದರಿಕೆಯಿಂದಲೇ ಕೇಳಿದ, ನಾನು ನಿನ್ನನ್ನು ಒಂದು ಮಾತು ಕೇಳಲ್ಲ? ಏನು ಹೇಳಿ? ಇಂದು ಕೂಡ ನಿನಗೆ ನನ್ನ ನೆನಪಾಗುತ್ತಿದೆಯೇ? ಆಗ ನಯನ ಯಾವುದೇ ಉತ್ತರವನ್ನು ನೀಡಲಿಲ್ಲ ಮತ್ತು ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿದಳು. ಬಹುಶಃ ವಿನಯ್ ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣಿನಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಅವಳು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದಳು, ಈಗ ನನಗೆ ಯಾರ ನೆನಪು ಕೂಡ ಕಾಡುತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೆ ಒಪ್ಪತ್ತಿನ ಊಟವನ್ನು ಹೇಗೆ ಮಾಡುವುದು ಎನ್ನುವ ಚಿಂತೆಯಲ್ಲಿ ಇಡೀ ದಿನ ಕಳೆದು ಹೋಗುತ್ತದೆ. ನಯನಾಳ ಉತ್ತರವನ್ನು ಕೇಳಿ ವಿನಯ್ ಮೌನವಾದ. ಇಡೀ ರಸ್ತೆ ಉದ್ದಕ್ಕೂ ಅವನು ಮೌನವಾಗಿಯೇ ಇದ್ದನು. ಮನೆಯೊಳಗೆ ಬರುತ್ತಿದ್ದಂತೆ ವಿನಯ್ನ ಮನ ಒಳಗೆ ಚಡಪಡಿಸುತ್ತಿತ್ತು. ಏಕೆಂದರೆ ಮನೆಯ ಪರಿಸ್ಥಿತಿ ತುಂಬ ಕಷ್ಟಕರವಾಗಿತ್ತು. ಗೋಡೆಗಳೆಲ್ಲವೂ ಕಿತ್ತು ಹೋಗಿದ್ದವು. ನಯನ ಮುಂದಕ್ಕೆ ನಡೆದುಕೊಂಡು ಹೋದಳು ಮತ್ತು ರೂಮಿನ ಬಳಿ ಬಂದು ಹೇಳಿದಳು, ಚಿಂಟು ನೋಡು, ನಿನ್ನನ್ನು ನೋಡಲು ಯಾರು ಬಂದಿದ್ದಾರೆ. ಚಿಂಟು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದ. ಅವನು ಹೊರಗಡೆ ಬಂದು ನೋಡತೊಡಗಿದ. ನಯನಾಳ ಅಮ್ಮ ಕೂಡ ಹೊರಗೆ ಬಂದರು. ಚಿಂಟು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತನ್ನ ತಂದೆಯನ್ನ ನೋಡುತ್ತಿದ್ದ. ಆದರೆ ಅವನು ವಿನಯ್ನ ಬಳಿ ಹೋಗಲಿಲ್ಲ. ತಮ್ಮ ಅಮ್ಮನ ಬಳಿ ಹೋಗಿ ಅಳುತ್ತಾ ಅಮ್ಮನನ್ನು ತಬ್ಬಿಕೊಂಡ. ನಯನ ಹೇಳಿದಳು, ಚಿಂಟು ಅಳಬಾರದು, ಇವರು ನಿನ್ನ ತಂದೆ. ಏನು ಅಪ್ಪನಾ? ಅಮ್ಮ, ಇವರು ತುಂಬ ಕೆಟ್ಟವರು, ನಮಗೆ ತುಂಬ ತೊಂದರೆ ನೀಡಿದ್ದಾರೆ. ನೀವು ಯಾವಾಗಲೂ ಅವರನ್ನು ನೆನೆಸಿಕೊಂಡು ಅಳುತ್ತೀರಾ ಅಲ್ವೇ? ಚಿಂಟು ಈಗ ಸ್ವಲ್ಪ ದೊಡ್ಡವನಾಗಿದ್ದನು. ಅವನಿಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗುತ್ತಿತ್ತು. ವಿನಯ್ಗೆ ಮೊದಲು ಇದೇ ವಿಷಯದ ಬಗ್ಗೆ ತುಂಬ ಹೆದರಿಕೆ ಇತ್ತು. ಆದ್ದರಿಂದಲೇ ಅವನು ಒಬ್ಬನೇ ಬರದೆ ನಯನಾಳನ್ನು ತನ್ನ ಜೊತೆ ಕರೆದುಕೊಂಡು ಬಂದಿದ್ದ. ಅವನು ತನ್ನ ಅತ್ತೆಯ ಕಾಲಿಗೆ ಬೀಳಲು ಹೋದ. ಅತ್ತೆ ಕೂಡ 2 ಹೆಜ್ಜೆ ಹಿಂದಕ್ಕೆ ಸರಿದರು ಮತ್ತು ಹೇಳಿದರು, ನಮ್ಮಿಂದ ದೂರವಿರು, ನಮಗೂ ಹಾಗೂ ನಿನಗೂ ಯಾವುದೇ ಸಂಬಂಧವಿಲ್ಲ. ವಿನಯ್ ಕೆಳಗೆ ಕುಳಿತುಕೊಂಡನು ಮತ್ತು 2 ಕೈಗಳನ್ನು ಚಾಚಿ ಕಣ್ಣುಗಳಿಂದ ಮಗನಿಗೆ ಬಾ ಎಂದು ಕರೆದನು. ಅವನ ಕಣ್ಣುಗಳು ಹೇಳುತ್ತಿದ್ದವು, ಒಮ್ಮೆ ನನ್ನ ಬಳಿ ಬಂದು ನನ್ನನ್ನು ಅಪ್ಪ ಎಂದು ಕರೆದು ಅಪ್ಪಿಕೋ ನನ್ನ ಮಗನೇ ಎಂದು. ಚಿಂಟು ನಯನಾಳ ಕಡೆ ನೋಡಿದಾಗ ನಯನ ತಂದೆಯ ಬಳಿ ಹೋಗು ಎಂದು ಮುಖ ಸನ್ನೆ ಮಾಡಿದಳು. ಆಗ ಚಿಂಟು ಓಡಿ ಬಂದು ತನ್ನ ತಂದೆಯನ್ನ ಅಪ್ಪಿಕೊಂಡ. ವಿನಯ್ಗೆ ಇದು ಸ್ವರ್ಗಕ್ಕಿಂತ ಮಿಗಿಲಾಗಿತ್ತು. ಮಗನನ್ನ ತಬ್ಬಿಕೊಂಡು, ನನ್ನ ಮುದ್ದು ಕಂದ, ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಲು ನನಗೆ ಸ್ವಲ್ಪ ತಡವಾಯಿತು. ಇಲ್ಲದಿದ್ದರೆ ನೀವಿಬ್ಬರು ಇಂದು ನನ್ನ ಜೊತೆ ಇರ್ತಾ ಇದ್ರಿ ಎಂದನು. ವಿನಯ್ ಚಿಂಟುವನ್ನ ಎತ್ತಿಕೊಂಡು ಗಾಡಿಯ ಬಳಿ ಕರೆದುಕೊಂಡು ಹೋದ. ಗಾಡಿಯ ಹಿಂಬದಿ ಡಿಕ್ಕಿಯನ್ನು ಓಪನ್ ಮಾಡಿ ಹೇಳಿದ, ನೋಡು, ನಿನಗಾಗಿ ನಾನು ಏನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ. ಡಿಕ್ಕಿ ಒಳಗಡೆ ಒಂದು ಬ್ಯಾಗ್ನಲ್ಲಿ ತುಂಬ ಸಾಮಾನುಗಳು ಇದ್ದವು. ಚಾಕ್ಲೇಟ್ಗಳು, ಐಸ್ ಕ್ರೀಮ್ಗಳು, ಆಟಿಕೆಯ ವಸ್ತುಗಳು, ಬಟ್ಟೆಯ ಬ್ಯಾಗ್ಗಳು ತುಂಬಿತ್ತು. ಅವನು ಒಂದೊಂದು ವಸ್ತುವನ್ನು ತೆಗೆದು ಚಿಂಟುವಿಗೆ ನೀಡುತ್ತಿದ್ದನು. ನಯನ ದೂರದಿಂದಲೇ ನೋಡುತ್ತಿದ್ದಳು. ಅವಳ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಏಕೆಂದರೆ ಆ ಬ್ಯಾಗಿನಿಂದ ನನಗಾಗಿ ಏನಾದರೂ ಒಂದು ವಸ್ತು ಇರಬಹುದು ಎಂದು ಕಾತುರದಿಂದ ಕಾಯುತ್ತಿದ್ದಳು. ಆದರೆ ಇಡೀ ಬ್ಯಾಗ್ ಖಾಲಿಯಾಗಿತ್ತು. ಅಲ್ಲಿ ನಯನಾಳಿಗೆ ಏನೂ ಇರಲಿಲ್ಲ.
ಈಗ ಅವಳಿಗೆ ಅರ್ಥವಾಯಿತು ವಿನಯ್ ಕೇವಲ ಮಗನಿಗಾಗಿ ಇಲ್ಲಿಗೆ ಬಂದಿದ್ದಾನೆ ಎಂದು. ಇಷ್ಟೆಲ್ಲ ವಸ್ತುಗಳನ್ನು ನೋಡಿ ಚಿಂಟು ತುಂಬ ಖುಷಿಯಾಗಿದ್ದನು. ನಯನ ಹೇಳಿದಳು, ಈಗ ಹೋಗೋಣ, ಅಂಗಡಿಗೂ ಕೂಡ ಹೋಗಬೇಕು. ಆಗ ವಿನಯ್ ಚಿಂಟುವಿನ ತಲೆಯನ್ನು ಸವರುತ್ತಾ ಹೇಳಿದ, ಮಗನೇ, ನಾನು ಮತ್ತೆ ನಿನ್ನನ್ನು ನೋಡಲು ಬರುತ್ತೇನೆ ಎಂದು ಹೇಳಿ ಕಾರಿನ ಬಳಿ ಬಂದ. ನಯನ ಕಾರಿನಲ್ಲಿ ಕುಳಿತುಕೊಂಡಳು. ಮಗನಿಗಾಗಿ ಅಷ್ಟೊಂದು ಸಾಮಾನುಗಳನ್ನು ತಂದಿದ್ದಾರೆ, ಆದರೆ ಅದರಲ್ಲಿ ಏನಾದರೂ ನನಗೆ ತಂದಿದ್ದೇನೆ ಎಂದು ನನ್ನ ಸಮಾಧಾನಕ್ಕಾಗಿ ಕೊಡಬಾರದಿತ್ತಾ? ವಿಚ್ಛೇದನ ಪಡೆದುಕೊಂಡರೆ ಎಲ್ಲವೂ ಮುಗಿದೇ ಹೋಗಿತ್ತೇನೋ ಎಂದು ನಯನ ಮನದಲ್ಲಿ ತುಂಬ ಬೇಜಾರು ಮಾಡಿಕೊಂಡಳು. ಸ್ವಲ್ಪ ಸಮಯದಲ್ಲಿ ವಿನಯ್ ಹೇಳಿದ, ನಾನು ನಿನ್ನನ್ನು ಒಂದು ಮಾತು ಕೇಳಲಾ? ಏನು ಎಂದು ಕೇಳಿದಳು. ಒಂದು ವೇಳೆ ನಾನು ನಿನಗಾಗಿ ಏನನ್ನಾದರೂ ಪ್ರೀತಿಯಿಂದ ತಂದಿದ್ದರೆ ನೀನು ತೆಗೆದುಕೊಳ್ಳುತ್ತೀಯಾ? ಆಗ ನಯನ ತೀಕ್ಷ್ಣವಾದ ನೋಟದಿಂದ ವಿನಯ್ನನ್ನು ನೋಡಿದಳು ಮತ್ತು ಹೇಳಿದಳು, ನೀವು ನನಗಾಗಿ ಏನನ್ನಾದರೂ ತಂದಿದ್ದರೆ ಆಗ ನಾನು ನೋಡುತ್ತಿದ್ದೆ, ಈಗ ಅದರ ಮಾತೇಕೆ ಬಿಡಿ. ಆಗ ವಿನಯ್ ಹೇಳಿದ, ನಿನಗೂ ತಂದಿದ್ದೇನೆ, ನೀನು ಬೇಡ ಎಂದು ಹೇಳಬಾರದು, ತೆಗೆದುಕೊಳ್ಳುತ್ತೇನೆ ಎಂದು ನನಗೆ ಭಾಷೆ ಕೊಡು. ಆಗ ನಯನಾಳ ಎದೆ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅಂತಹ ಯಾವ ವಸ್ತುವನ್ನು ವಿನಯ್ ನನಗಾಗಿ ತೆಗೆದುಕೊಂಡು ಬಂದಿದ್ದಾರೆ? ಅದನ್ನು ನೀಡುವುದಕ್ಕಿಂತ ಮೊದಲೇ ಇಷ್ಟೊಂದು ಗಾಬರಿ ನನಗೇಕೆ ಆಗುತ್ತಿದೆ ಎಂದು ತನ್ನೊಳಗಿನ ದುಗುಡವನ್ನು ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು. ಆಯಿತು, ತಂದಿದ್ದರೆ ಅದನ್ನು ನೀವು ನನಗೆ ಕೊಡಿ. ನೀವು ತಂದಿದ್ದೀರಾ ಅಂದಮೇಲೆ ಅದನ್ನು ನಾನು ಹೇಗೆ ತಿರಸ್ಕರಿಸಲಿ? ಆದರೆ ಮುಂದೆ ಎಂದಾದರೂ ಏನಾದರೂ ತೆಗೆದುಕೊಂಡು ಬಂದರೆ ನಾನು ಬೇಡ ಎಂದು ಹೇಳುತ್ತೇನೆ. ಆಗ ವಿನಯ್ ಜೇಬಿಗೆ ಕೈ ಹಾಕಿ ಹೊರತೆಗೆದು ಮುಷ್ಟಿಯೊಳಗೆ ಬಿಗಿ ಹಿಡಿದು ಅವಳಿಗೆ ನೀಡಿದ. ನಯನಾಳ ಕೈ ನಡುಗುತ್ತಿತ್ತು. ಎದೆ ಬಡಿತದೊಂದಿಗೆ ಕೈಯನ್ನು ಮುಂದೆ ಹಿಡಿದಳು. ವಿನಯ್ ನೀಡಿದ ವಸ್ತುವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದಳು. ಆ ವಸ್ತುವನ್ನು ನೋಡಿ ಅವಳ ಮನಸ್ಸು ಖುಷಿಯಿಂದ ಕುಣಿದಾಡಿತು. ಅದು ಅಂತಿಂತ ವಸ್ತುವಾಗಿರಲಿಲ್ಲ, ಅದು ಮಾಂಗಲ್ಯವಾಗಿತ್ತು. ವಿನಯ್ನ ಹೃದಯ ಗಾಬರಿಯಿಂದ ಬಡಿದುಕೊಳ್ಳುತ್ತಿತ್ತು. ಅವನು ತಕ್ಷಣ ಕಾರನ್ನು ಸೈಡಿಗೆ ಹಾಕಿದ. ಆಗ ನಯನ ಅಚ್ಚರಿಗೊಂಡು ಹೇಳಿದಳು, ಇದೇನು? ಆಗ ವಿನಯ್ ಹೇಳಿದ, ಪ್ಲೀಸ್ ಬೇಡ ಎನ್ಬೇಡ. ನೀನು ತೆಗೆದುಕೊಳ್ಳದೆ ಹೋದರೆ ನನ್ನ ಹೃದಯ ಒಡೆದು ಚೂರಾಗುತ್ತದೆ. ತುಂಬ ಇಷ್ಟಪಟ್ಟು ತೆಗೆದುಕೊಂಡು ಬಂದಿದ್ದೇನೆ. ನಾನು ಮಾಡಿದ ಎಲ್ಲ ತಪ್ಪುಗಳಿಗೆ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ನಾನೊಬ್ಬ ದೊಡ್ಡ ಮೂರ್ಖನಾಗಿದ್ದೆ. ಆದ್ದರಿಂದ ನನ್ನವರೇ ನನಗೆ ಮೋಸ ಮಾಡಿದ್ದರು. ತಮ್ಮ ಕೆಲಸಗಾರನನ್ನಾಗಿ ನನ್ನನ್ನು ನಡೆಸಿಕೊಂಡು ನನ್ನ ಮಗ ಹಾಗೂ ಪತ್ನಿಯಿಂದ ನನ್ನನ್ನು ದೂರ ಮಾಡಿದ್ದರು. ಯಾವಾಗ ನಿನಗೆ ನನ್ನ ಅವಶ್ಯಕತೆ ಇತ್ತೋ ಆಗ ನಾನು ನಿನ್ನ ಜೊತೆ ನಿಲ್ಲಿಲ್ಲ. ಆದರೆ ಈಗ ನಿನಗೆ ಭಾಷೆ ನೀಡುತ್ತೇನೆ, ಇನ್ನು ಮುಂದೆ ಎಂದಿಗೂ ನಾನು ನಿನ್ನನ್ನು ಬಿಡುವುದಿಲ್ಲ. ಇನ್ನು ಮುಂದೆ ನಿನ್ನ ಈ ಜೋಡಿ ನಾನು ಸತ್ತ ನಂತರವೇ ಬೇರೆಯಾಗುತ್ತದೆ. ಈಗ ನಾವು ಮತ್ತೊಮ್ಮೆ ಸುಂದರ ಸಂಸಾರವನ್ನು ಕಟ್ಟಿಕೊಂಡು ನಡೆಸೋಣ. ಅಲ್ಲಿ ಚಿಂಟುಗೆ ಒಳ್ಳೆ ಶಿಕ್ಷಣ ಸಂಸ್ಕಾರವನ್ನು ನೀಡೋಣ. ಅತ್ತೆಯನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳೋಣ. ಆಕಸ್ಮಿಕವಾಗಿ ಇದನ್ನೆಲ್ಲ ಕೇಳಿ ನಯನ ಕಲ್ಲಿನಂತೆ ನಿಂತಳು ಮತ್ತು ಅವಳು ಏನನ್ನೂ ಹೇಳದಾದಳು. ಕೇವಲ ಮಾಂಗಲ್ಯವನ್ನ ಹಿಡಿದುಕೊಂಡು ನೋಡುತ್ತಿದ್ದಳು. ಆಗ ವಿನಯ್ ಹೇಳಿದ, ನಯನ, ಹೇ ನಯನ, ನಾನು ನಿನ್ನ ಅದೇ ವಿನಯ್. ನೀನು ನನ್ನನ್ನು ಬಿಟ್ಟು ಹೋದರೆ ನನಗೆ ಬದುಕುವ ಶಕ್ತಿ ಈಗ ಇಲ್ಲ. ಪ್ಲೀಸ್ ಬೇಡ ಎಂದು ಹೇಳಬೇಡ. ನೀನು ಇಂತಹ ಜೀವನವನ್ನು ನಡೆಸುತ್ತಿರುವುದು ನನ್ನ ಕಣ್ಣಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದಾಗಿನಿಂದಲೂ ನಾನು ಪ್ರತಿದಿನ ಅಳುತ್ತಿದ್ದೇನೆ ಎಂದು ಹೇಳುತ್ತಾ ವಿನಯ್ ಜೋರಾಗಿ ನಯನಾಳನ್ನು ತಬ್ಬಿಕೊಂಡು ಅಳತೊಡಗಿದ. ಆಗ ನಯನ ಮಂಗಳಸೂತ್ರವನ್ನು ಹಿಡಿದು ಹೇಳಿದಳು, ಈಗ ವಿಚ್ಛೇದನದ ಪೇಪರ್ ಹರಿದು ಹಾಕೋಣ. ಈ ಮಂಗಳಸೂತ್ರವನ್ನು ತೆಗೆದುಕೊಳ್ಳಿ ಮತ್ತು ಇದನ್ನು ನನಗೆ ಈಗಲೇ ಕಟ್ಟುಬಿಡಿ. ಈ ಸಲ ನೀವು ನನ್ನ ಕುತ್ತಿಗೆಗೆ ಕಟ್ಟುವ ಮಂಗಳಸೂತ್ರ ನಾನಿರುವವರೆಗೂ ಕೆಳಗೆ ಇಳಿಯಬಾರದು ಎಂದಾಗ ವಿನಯ್ ಖುಷಿಯಿಂದ ಮಂಗಳಸೂತ್ರವನ್ನು ಕಟ್ಟಿದ ಮತ್ತು ಅಲ್ಲೇ ನಯನಾಳನ್ನು ಎತ್ತಿಕೊಂಡು ತಿರುಗಿಸಿ ಅವಳ ಕೆನ್ನೆಗೆ ಮತ್ತು ಹಣೆಗೆ ಮುತ್ತು ನೀಡುತ್ತಾ ಕಾರಿನೊಳಗೆ ಕೂರಿಸಿಕೊಂಡು ಹೊರಟನು. ಆಗ ನಯನ ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದಳು, ಈಗ ನಾವು ಅಂಗಡಿಗೆ ಹೋಗುವುದು ಬೇಡ, ನಮ್ಮ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದಾಗ ವಿನಯ್ ಗಾಡಿಯನ್ನು ನಯನಾಳ ಮನೆಯ ಕಡೆ ತಿರುಗಿಸಿದ. ಅಲ್ಲಿ ಚಿಂಟು ಮತ್ತು ನಯನಾಳ ತಾಯಿಯನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ತನ್ನ ಮನೆಯ ಕಡೆ ಹೊರಟ. ಏಕೆಂದರೆ ಇಲ್ಲಿಯವರೆಗೂ ಅದು ಕೇವಲ ಒಂದು ಕಟ್ಟಡವಾಗಿತ್ತು. ಆದರೆ ಯಾವಾಗ ನಯನ ಆ ಮನೆಯೊಳಗೆ ಕಾಲಿಟ್ಟಳೋ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಯೊಳಗೆ ಬಂದಳು ಎಂದು ಅವನು ಅಂದುಕೊಂಡನು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.